ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಸಂಜೆಯ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತು ನಾನು ರಾತ್ರಿ ಊಟಕ್ಕೆ ಟೊಮೊಟೊ ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಇಕ್ಕಿದ ಬೇಳೆ ಸಾಂಬಾರು ಇತ್ತು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪನೇ ಸಾಂಬಾರು ಮಾಡೋಣ ಅಂದ್ಕೊಂಡು 3 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಅದಕ್ಕೆ ಅದು ಚೆನ್ನಾಗಿದೆನಾ ಹೇಗೆ ಅಂತೇಳಿ ಸ್ವಲ್ಪ ಕಟ್ ಮಾಡಿ ನೋಡ್ಕೊತಾ ಇದ್ದೀನಿ. ಆಮೇಲೆ ಟೊಮೊಟೊ ತೊಳೆದು ಒಂದು ಸ್ವಲ್ಪ ಕಟ್ ಮಾಡಿ ಆಮೇಲೆ ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಬೇಯಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಕುಕ್ಕರಲ್ಲೂ ಹಾಕ್ಕೊಂಡು ಒಂದೆರಡು ವಿಷಲ್ ಮಾಡ್ಕೊಳ್ಳಿ. ಇವಾಗ ಒಂದು ಕಡೆ ಟೊಮೊಟೊ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಒಂದು ಸ್ವಲ್ಪ ನೀರಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂಥೇಳಿ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಇನ್ನೊಂದು ಕಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸುಲ್ಕೋತಾ ಇದ್ದೀನಿ. ಇದು ವೆರಿ ಸಿಂಪಲ್ ಆಗಿರುವಂತಹ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಎಲ್ಲಾದರೂ ಔಟ್ಸೈಡ್ ಹೋಗಿದ್ದರೆ, ಇಲ್ಲಾಂದರೆ ನಿಮ್ಮ ಮನೇಲಿ ಯಾರಾದರೂ ರಿಲೇಷನ್ ಬಂದಿದ್ದರೆ, ಆಮೇಲೆ ಬೇಗನೆ ಮಾಡುವಂತಹ ದಿಢೀರಂತ ಮಾಡುವಂತಹ ಸಾಂಬಾರು ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾರ್ಯಾರು ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಖಾರ ಎಲ್ಲ ಇರೋದಿಲ್ಲಲ್ವ, ಅದಕ್ಕೆ ಬೇಗ ಇಷ್ಟ ಆಗುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸುಲ್ಕೋತಾ ಇದ್ದೀನಿ. ಆಮೇಲೆ ನನ್ನ ಮಗಳ ಜೊತೆ ಹಂಗೆ ಮಾತಾಡ್ತಾ ಇದ್ದೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ರಾತ್ರಿ ಏನು ಊಟ ಮಾಡಿದ್ದೀರಾ ಅಂತೇಳಿ ನನಗೂ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಇವತ್ತು ಸಿಂಪಲ್ ಆದ ರಸಮ್, ಸಾಂಬಾರು, ಅನ್ನ, ಒಂದು ಸ್ವಲ್ಪ ಹಪ್ಪಳ, ಉಪ್ಪಿನಕಾಯಿ ಅಷ್ಟೇ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಊಟ ಅಡುಗೆ. ಫ್ರೆಂಡ್ಸ್, ಇವಾಗ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಇಟ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ಎಲ್ಲ ತೊಳೆದಿದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇಷ್ಟು ಟೊಮೊಟೊ ಬೇಯ್ತೈತೆ. ಇನ್ನೂ ಸ್ವಲ್ಪ ಬೇಯಬೇಕು. ಅಷ್ಟೋ ತನಕ ಅದು ಬೇಯಲಿ. ಅವಾಗಿನ ತನಕ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ. ಅದು ಸ್ವಲ್ಪನೇ ಇತ್ತು, ಅದಕ್ಕೆ ಲೇಟ್ ಆಯಿತು ಅಂಥೇಳಿ ಅಡುಗೆ ಮಾಡ್ತಾಯಿದ್ದೆ. ಹಾಗೇ ಸ್ವಲ್ಪ ಬಟ್ಟೆ ಇತ್ತು, ಅದು ಫೋಲ್ಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಹತ್ರ ಪ್ಲೇಸಿಗೆಲ್ಲ ಇಟ್ಕೊಂಡು ಬರ್ತಾ ಇದ್ದೀನಿ. ಒಂದು ಕಡೆ ಅಲ್ಲಿ ಟೊಮೊಟೊ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಇನ್ನೇನು ಸ್ವಲ್ಪನೇ ಬೇಯಬೇಕು, ಬೆಂದಿದೆ. ಇವಾಗ ನಮ್ಮ ಬಟ್ಟೆ ಎಲ್ಲ ಎತ್ತಿಟ್ಕೊಂಡೆ. ಆಮೇಲೆ ನನ್ನ ಮಗಳ ಬಟ್ಟೆಗಳು ಆ ಕಡೆ ರೂಮಿಗೆ ಇಡೋಣ ಅಂದ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನನ್ನ ಮಗಳ ಬಟ್ಟೆನೇ ಎಷ್ಟೊಂದು ಇರುತ್ತೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಎತ್ತಿಟ್ಕೊಂಡೆ. ಆಮೇಲೆ ಬರೋವಾಗ ಅಲ್ಲಿ ರೂಮಲ್ಲಿ ಕಾಫಿ ಕೊಡ್ದಿರೋ ಗ್ಲಾಸ್ ಇತ್ತು ಅಂಥೇಳಿ ಅದು ಎತ್ಕೊಂಬಂದೆ. ಇವಾಗ ಈ ಕಡೆ ಟೊಮೊಟೊ ಎಲ್ಲ ಬೆಂದಿದೆ. ನೋಡಿ, ಸ್ಪೂನ್ ಹಾಕ್ಬಿಟ್ಟು ಚಾಕು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಆಫ್ ಮಾಡಿಬಿಟ್ಟು ಸ್ವಲ್ಪ ಅದು ತಣ್ಣಗಾಗಲಿ ಅಂಥೇಳಿ ಸ್ವಲ್ಪ ಹಂಗೆ ಇಡೋಣ. ಇವಾಗ ಒಂದು ಕಡೆ ಸ್ವಲ್ಪ ರೈಸಿಗೆ ಇಟ್ಕೊತೀನಿ. ಅದು ತಣ್ಣಗಾಗೋ ತನಕ ರೈಸು ಆಗುತ್ತೆ, ಎರಡೂ ಆಗುತ್ತೆ. ಒಂದು 10ರಿಂದ 15 ನಿಮಿಷದಲ್ಲಿ ಮಾಡಿಬಿಡ್ಬೋದು ಫ್ರೆಂಡ್ಸ್. ಇವಾಗ ನೋಡಿ, ರೈಸ್ಗೂ ಇಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದ್ದೀನಿ. ಅದು ಎಲ್ಲ ಸಾಕು, ಟೊಮೊಟೊ ಬೆಂದಿರೋದು ಅಲ್ಲಿ ರೈಸಿಗೆ ಇಡ್ತೀನಿ. ಇದು ಒಂದು 10 ನಿಮಿಷ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರೆಂಡ್ಸ್, ಇವಾಗ ಒಂದು 10 ನಿಮಿಷ ಆಯಿತು. ಅದು ಪೂರ್ತಿ ತಣ್ಣಗಾಗಿದೆ. ಒಂದು ಕಡೆ ಅನ್ನನೂ ಆಯಿತು, ಅದು ಆಫ್ ಮಾಡಿದ್ದೀನಿ. ಆಮೇಲೆ ಇವಾಗ ಇದು ಟೊಮೊಟೊ ಬೆಂದಿದ ಮೇಲೆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನನಗೆ ಸಿಪ್ಪೆ ಎಲ್ಲ ಹಾಕೋದಿಲ್ಲ, ಅದಕ್ಕೇ ಸಿಪ್ಪೆ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಇವಾಗ ಇದು ಟೊಮೊಟೊ ಅಷ್ಟೇ ಸ್ವಲ್ಪ ಎಲ್ಲ ಸಿಪ್ಪೆ ಎಲ್ಲ ತೆಗ್ದು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಎಲ್ಲ ಸಿಡ್ದೋಯ್ತದಲ್ವ, ಅದಕ್ಕೇ
ಇದು ಇವಾಗ ಒಂದು ಸ್ವಲ್ಪ ನುಣ್ಣಕ್ಕೆ ರುಬ್ಕೋಬೋದು. ನೀವು ಕೈಯಿಂದ ಸ್ಮ್ಯಾಶು ಮಾಡ್ಕೋಬೋದು. ನಾನು ಕೈಯಿಂದ ಸ್ಮ್ಯಾಶ್ ಏನು ಮಾಡ್ಕೋತಾ ಇಲ್ಲ. ಬರೀ ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಒಂದೇ ಒಂದು ತಿರ್ಸ್ಬಿಟ್ಟು ಆನ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತೀನಿ ಅಷ್ಟೇ. ಆಮೇಲೆ ಒಂದು ನೀರು ಹಾಗೆ ಇಟ್ಕೊತೀನಿ. ಅದು ನೀರಲ್ಲೇ ಇನ್ನೂ ಸ್ವಲ್ಪ ನೀರು ನಿಮಗೆ ಬೇಯವಾಗಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ, ಮರ್ತೋದೆ. ಸ್ವಲ್ಪನೇ ನೀರು ಹಾಕ್ಕೊಂಡೆ. ಆಮೇಲೆ ನಂಗೆ ನೆನಪು ಬಂತು ಜಾಸ್ತಿ ನೀರು ಹಾಕ್ಕೊಳ್ಳೋಣ ಅಂದ್ಕೊಂಡು, ಇಲ್ಲ ಅಂದ್ರೆ ಸ್ವಲ್ಪ ಹಾಗೆ ಮಾಡಿಬಿಟ್ಟೆ. ಇವಾಗ ಬೇರೆ ನೀರು ಹಾಕ್ಕೊಂಡಿದ್ದೀನಿ ನಾನು. ನೀವು ಇದಕ್ಕೆ ಆಪಲ್ ಟೊಮೊಟೊ ಹಾಕ್ತಾ ಇದ್ದೀರ ಅಂದರೆ ಸ್ವಲ್ಪ ಹುಣಸೆನ ಹಾಕ್ಕೊಳ್ಳಿ. ನಾನು ಹುಳಿ ಟೊಮೊಟೊ ಹಾಕೋದ್ರಿಂದ ಅದಕ್ಕೇ ನಾನು ಬರೀ ಟೊಮೊಟೊ ಒಂದೇ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಇವಾಗ ಮಾಮೂಲಿ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ಕೊತೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಆಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡಿನಿ. ಆಮೇಲೆ ನಾನು ಅಷ್ಟು ಹಾಕ್ಕೊಂಡು ಆಮೇಲೆ ಅದಕ್ಕೆ ನಾನು ಇವಾಗ ರುಬ್ಕೊಂಡಿದ್ದೀನಲ್ವ ಅದು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಅಚ್ಚ ಖಾರದ ಪುಡಿ ಬೇಕಾದರೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿಲ್ಲ, ಒಂದು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಸ್ವಲ್ಪ ಮೆಣಸನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಮೆಣಸು ಸ್ವಲ್ಪ, ಜೀರಿಗೆ ಒಂದು ಸ್ವಲ್ಪ ಜಜ್ಜಿನೂ ಹಾಕ್ಕೊಂಡಿದ್ದೀನಿ. ನಿಮಗೂ ಬೇಕಾದರೆ ಹಾಕ್ಕೊಳ್ಳಿ. ನಾನು ಇದೆಲ್ಲ ಒಗ್ಗರಣೆ ಕೊಟ್ಕೊಂಡಿದ್ದೀನಿ, ಅದಕ್ಕೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಂಡಿದ್ದೀನಲ್ವ ನೋಡಿ, ಇಷ್ಟು ನುಣ್ಣಗಾದರೆ ಸಾಕು ಫ್ರೆಂಡ್ಸ್. ಇದು ಇವಾಗ ನಾನು ಅದಕ್ಕೆ ಹಾಕ್ಕೋತೀನಿ. ನೀವೇನು ಜಾಸ್ತಿ ಪೇಸ್ಟಾಗಿ ಮಾಡ್ಕೋಬೇಡಿ, ಜಾಸ್ತಿ ತರಿಯಾಗಿ ಇಟ್ಕೋಬೇಡಿ, ಮೀಡಿಯಮಾಗಿ ಮಾಡಿಕೊಂಡು ಇದು ಮಾಡಿಬಿಡಿ. ಫ್ರೆಂಡ್ಸ್, ಸಾಂಬಾರೆಲ್ಲ ರೆಡಿ ಆಯಿತು. ನಾನು ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಅದು ಇವಾಗ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಸಾಂಬಾರೆಲ್ಲ ರೆಡಿ ಆಯಿತು. ಫ್ರೆಂಡ್ಸ್, ಇದು ಇವಾಗ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಎಷ್ಟು ಕುದೀತದೋ ಅಷ್ಟು ಸಾಂಬಾರು ರುಚಿಯಾಗುತ್ತೆ. ನೋಡಿ, ನಾನು ಇಷ್ಟು ಚೆನ್ನಾಗಿ ಕುದಿಸಿದ್ದೀನಿ. ಇದು ಇವಾಗ ಒಂದು 2 ನಿಮಿಷ ಹಂಗೆ ಕುದಿಸಿದೆ. ಇವಾಗ ಇದು ಸಾಕು. ಒಂದು 10 ನಿಮಿಷ ಕುದಿಸಿದೆ. ಸ್ಲಿಮ್ಮಾಗಿ ಇಟ್ಬಿಟ್ಟು ಕುದಿಯೋಕೆ ಇಟ್ಬಿಟ್ಟಿದೆ. ಇವಾಗ ಇಷ್ಟು ಕುದ್ದಿದ್ರೆ ಸಾಕು. ಇವಾಗ ಇದು ಆಫ್ ಮಾಡಿಬಿಡೋಣ. ಫ್ರೆಂಡ್ಸ್, ನಾನು ಒಂದು 10 ನಿಮಿಷ ಬಿಟ್ಬಿಟ್ಟು ಊಟ ಮಾಡೋಣ ಅಂದ್ಕೊಂಡು ಇವಾಗ ನಾನು ಇದ್ಕಿದ ಬೇಳೆ ಅವರೆಕಾಳು ಇಟ್ಕಿಟ್ಟಿದ್ನಲ್ವ, ಅದರಲ್ಲಿ ನಾನು ಇವತ್ತು ಹುರ್ಗಾಳು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೇ ಇದು ನಾನು ವಾಶ್ ಮಾಡಿಟ್ಕೊಂಡಿದ್ದೀನಿ ಕಾಳು. ಅದು ಒಂದು ಸ್ವಲ್ಪ ಒಣ ಬಟ್ಟೆ, ಕಾಟನ್ ಬಟ್ಟೆ ಮೇಲೆ ನೀರೆಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ಹಂಗೇ ಹಾಕಿ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಹಂಗೆ ಇಡ್ತೀನಿ. ಆಮೇಲೆ ಎಣ್ಣೆಯಲ್ಲಿ ಕರಿಯೋಣ ಅಂದ್ಕೊಂಡಿದ್ದೀನಿ. ಇದು ವೆರಿ ಸಿಂಪಲ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಪೂರ್ತಿ ವ್ಲಾಗ್ ಖಂಡಿತ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಇದೇ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇದು ನಾನು ಒಂದು 2 kg ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅವರೆಕಾಳು ನೆನೆ ಹಾಕಿ ಇಟ್ಕಿದ್ದೀನಿ. ಒಂದು 2 kg ಇದೆ. ಇದು ಫುಲ್ಲು ನೀರೆಲ್ಲ ಡ್ರೈ ಆದಮೇಲೆ ನಾನು ಅಷ್ಟೋ ತನಕ ಊಟ ಮಾಡಿಬಿಟ್ಟು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಇದೆ. ಇದು ಇವಾಗ ಹಾಗೇ ಸ್ವಲ್ಪ ಬಿಟ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹಂಗೆ ಒರೆಸ್ತಾ ಇದ್ದೀನಿ. ನೀರು ತುಂಬ ಜಾಸ್ತಿ ಇತ್ತು ಅಂಥೇಳಿ. ಬನ್ನಿ ಇವಾಗ ಊಟ ಮಾಡ್ತೀನಿ. ಇವತ್ತಿನ ನಮ್ಮ ಊಟಕ್ಕೆ ಅನ್ನ, ಸಾಂಬಾರು, ಆಮೇಲೆ ಹಪ್ಪಳ. ಬನ್ನಿ ಊಟ ಮಾಡೋಣ.
ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಬನ್ನಿ ಇವಾಗ ಅದೆಲ್ಲ ಬೇಗ ಬೇಗ ಸ್ನ್ಯಾಕ್ಸು ರೆಸಿಪಿ ಹೇಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಅದು ಸ್ವಲ್ಪ ಒಂದು 10 ನಿಮಿಷ ಆಗಿತ್ತು. ಅದೊಂದು ಸ್ವಲ್ಪ ಡ್ರೈ ಆಗಿತ್ತು, ಸಾಕು ಅಂಥೇಳಿ ಎಲ್ಲ ಬಟ್ಟೆಯಿಂದ ಎತ್ತಿ ಇಡ್ತಾ ಇದ್ದೀನಿ. ಇಲ್ಲಾಂದರೆ ಹಂಗೆ ಇದ್ಬಿಟ್ರೆ ಅದು ನೀರು ಮತ್ತೆ ಇದಾಗ್ಬಿಡ್ತದಲ್ವ, ಬೇಗ ಡ್ರೈ ಆಗೋದಿಲ್ಲ ಅಂಥೇಳಿ ಇವಾಗ ಡ್ರೈ ಮಾಡಿ ಇಟ್ಟಿದ್ದೀನಿ. ತೆಗಿತಾ ಇದ್ದೀನಿ, ಆ ಬಟ್ಟೆಯಿಂದ ತೆಗೆದ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಎಣ್ಣೆ ಕಾಯಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಎಣ್ಣೆ ಕಾದಿದೆ. ಇವಾಗ ನಾನು ಈ ಕಾಳು ಆ ನೀರಲ್ಲಿ ನೋಡ್ತಾ ಇದ್ದೀನಿ ಎಣ್ಣೆ ಎಷ್ಟು ಕಾದಿದೆ ಅಂತೇಳಿ. ಇವಾಗ ಇದೆಲ್ಲ ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಈ ಕಾಳೆಲ್ಲ ಫುಲ್ಲು ಎಣ್ಣೆಗೆ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆಗೆ ಹಾಕಿದ್ಮೇಲೆ ಈ ಥರ ಆಗಿದೆ. ಇದು ಪೂರ್ತಿ ಒಂದು 10 ನಿಮಿಷ ಆಗುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಕರಿದ್ಮೇಲೆ ಅದು ಫುಲ್ ಕಾಳು ಇರ್ತದಲ್ವ, ಅದು ಮೇಲೆ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು. ಅದೇನು ಇದಾಗೋದಿಲ್ಲ, ನೀವು ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಅದು ಸ್ವಲ್ಪ ಮೇಲೆ ಅದೇ ಕಾಳು ಬೆಂದಮೇಲೆ ಮೇಲೆ ಬರುತ್ತೆ, ಆವಾಗ ತೆಗಿಬೇಕು. ಇವಾಗ ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ಇದು ಚೆನ್ನಾಗಿ ಕರಿತಾ ಇದ್ದೀನಿ. ಒಂದು 10 ನಿಮಿಷ, ಒಂದು 10ನಿಂದ 15 ನಿಮಿಷ ಆಗುತ್ತೆ ಫ್ರೆಂಡ್ಸ್. ಇವಾಗ ಒಂದು 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಫ್ರೈ ಆದಮೇಲೆ ಅದು ಮೇಲೆ ಬಂದಮೇಲೆ ಇವಾಗ ನಾವು ಎಲ್ಲ ಎತ್ಕೋಬೇಕು, ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಆಗುತ್ತಲ್ವಾ, ಅದಕ್ಕೆ ಬೇಗ ಬೇಗ ಎಲ್ಲ ತೆಗಿತಾ ಇದ್ದೀನಿ. ನಾನು ಅಷ್ಟು ಕಾಳು ಫ್ರೈ ಮಾಡಿಕೊಂಡು ಎಣ್ಣೆದಲ್ಲೆಲ್ಲ ಕರೆದು ಇಟ್ಕೊಂಡಿದ್ದೀನಿ. ನೋಡಿ, ಅಷ್ಟು ಕಾಳೆಲ್ಲ ಕರೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ, ಆಮೇಲೆ ಹುರ್ಗಡ್ಲೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ, ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಇಷ್ಟೇ ಕಾಳು ಹಿಚ್ಕಿದ ಬೇಳೆ ಇತ್ತಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಮಾಡ್ಕೋಬೋದು. ನಾನಿವಾಗ ಕಡಲೆ ಬೀಜ ಫ್ರೈ ಆದಮೇಲೆ ಅದೆಲ್ಲ ತೆಗ್ದು ಆಮೇಲೆ ಇವಾಗ ನಾನು ಹುರ್ಗಡ್ಲೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ, 2ರಿಂದ 3 ನಿಮಿಷ ಹಾಕಿದ್ರೆ ಸಾಕು ಫ್ರೆಂಡ್ಸ್. ಅದು ತೆಗ್ದೆ ಇವಾಗ ನಾನು ಇದು ಒಣ ಕೊಬ್ಬರಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಸ್ವಲ್ಪ ಅವಲಕ್ಕಿನೂ ಹಾಕ್ಕೊಂಡಿದ್ದೀನಿ. ಅವಲಕ್ಕಿನೂ ಹಾಗೇ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವ ಫ್ರೆಂಡ್ಸ್, ಅದು ಇವಾಗ ಸ್ವಲ್ಪ ತಣ್ಣಗಾಗೋ ಮುಂಚೆನೇ ಸ್ವಲ್ಪ ನಾನು ಉಪ್ಪು, ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಳಿ. ಇವಾಗ ರೆಡಿ ಆಯಿತು ಸಿಂಪಲ್ ಆದ ಸ್ನ್ಯಾಕ್ಸ್ ರೆಸಿಪಿ ಫ್ರೆಂಡ್ಸ್. ಹುರ್ಗಾಳು ರೆಡಿ. ನೀವು ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹುರ್ಗಾಲು ಹೇಗೆ ಮಾಡಿದೆ ಅಂಥೇಳಿ ನೋಡಿದ್ದೀರಲ್ವಾ, ಖಂಡಿತ ನೀವು ಟ್ರೈ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಮಕ್ಕಳಂತೂ ಮಲಿಕೊಂಡ್ಬಿಟ್ಲು. ಬಾಯ್ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಬ್ಲಾಗ್. ನಾಳಿನ ಬ್ಲಾಗಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್.